ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೇಸ್ಟಿ ಆದಂತಹ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಒಳ್ಳೆ ಟೇಸ್ಟಿ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಡ್ರಿ. ಈಸಿಯಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಬರೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ಇಷ್ಟು ಪಳ್ಳಾಗಿರುವಂತಹ ಹಗೂರವಾಗಿರುವಂತಹ ಜಾಸ್ತಿ ಆಯಿಲನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ನೋಡ್ರಿ, ಈ ರೀತಿ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇದನ್ನು ನಾನು ಕೇವಲ ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ. ಅದು ಹಸಿಯಾಗಿರುವಂಥ ಆಲೂಗಡ್ಡೆ. ನೋಡ್ರಿ, ಇಲ್ಲಿ ಮೀಡಿಯಮ್ ಸೈಜ್ನ ಆಲೂಗಡ್ಡೆನೇ ನಾನು ತೊಗೊಂಡಿದ್ದೀನಿ. ಈಗ ಇದನ್ನ ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಸಿಪ್ಪೆ ಇದ್ದರೆ ತುಂಬ ಅದರಲ್ಲಿ ಚಿಕ್ಕದಾದಂತಹ ಮಣ್ಣು ಅದೆಲ್ಲ ಇರುತ್ತೆ. ಹಾಗಾಗಿ ಇದನ್ನು ಗ್ರೇಟ್ ಮಾಡಿ ತಗೊಂಡ್ಬಿಡ್ರಿ ಚೆನ್ನಾಗಿ. ನೋಡ್ರಿ, ಈ ರೀತಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಕೂಡ ಒಳ್ಳೆ ರುಚಿ ಬರುತ್ತೆ. ಆಮೇಲೆ ಇದರಲ್ಲಿರುವಂತಹ ಧೂಳು ಕೂಡ ಹೋಗುತ್ತೆ. ಮಕ್ಕಳಿಗೂ ಸಹಿತ ಇದು ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ರೆಸಿಪಿ. ನೋಡ್ರಿ, ಬೇಕ್ರಿ ಸ್ಟೈಲ್ನಲ್ಲಿ ಏನಾದರೂ ತಿನ್ನಬೇಕು ಅಂತ ಕೇಳಿದಾಗ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೇಕಪ್ಪ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿರಿ. ಖಂಡಿತ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಹಾಗಾದರೆ ಇಲ್ಲೆಲ್ಲ ಗ್ರೇಟ್ ಮಾಡಿ ನಾವು ಒಂದ್ಸರಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಯಾಕಂದರೆ ವಾಶ್ ಮಾಡಿ ತೊಗೊಂಡ್ರೆ ಒಂದೆರಡು ಸರಿ, ಇಲ್ಲಾಂದರೆ ನೀರು ಕಪ್ಪಗಾಗ್ಬಿಡುತ್ತೆ ಅದು. ಈ ನೋಡ್ರಿ, ಸಣ್ಣ ಇದರಲ್ಲಿ ಲೇಯರ್ಸ್ನಲ್ಲಿ ನಾನು ಇದನ್ನು ಗ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಗ್ರೇಟ್ ಮಾಡೋದ್ರಲ್ಲಿ ದಪ್ಪ ದೊಡ್ಡದು 3 ಥರ ಇರುತ್ತೆ. ಅದರಲ್ಲಿ ಚಿಕ್ಕದಾಗಿರುತ್ತೆ ನೋಡ್ರಿ, ಅದರಲ್ಲಿ ನಾನು ಇದನ್ನು ಪೂರ್ತಿಯಾಗಿ ಗ್ರೇಟ್ ಮಾಡಿ ತೊಗೋತೀನಿ. ಸಣ್ಣ ಲೇಯರ್ಸ್ ಆದರೆ ತಿನ್ನೋಕ್ಕೂ ಮಜಾ ಆಗಿರುತ್ತೆ. ಆಮೇಲೆ ನಾವು ಅದನ್ನು ಫ್ರೈ ಮಾಡಿದಾಗ ನೋಡ್ರಿ, ಅದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಲೇಯರ್ಸ್ ಎಲ್ಲ ಆಲೂಗಡ್ಡೆದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇದನ್ನು ಗ್ರೇಟ್ ಮಾಡಿ ತೊಗೊಳ್ರಿ. ಮತ್ತು ಈ ಥರ ಗ್ರೇಟ್ ಮಾಡೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗೋಕ್ಕೆ ಟೈಮ್ ತೊಗೊಳ್ಳಲ್ಲ. ಈಗ ನೋಡ್ರಿ, ಎಲ್ಲದನ್ನು ನಾನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ನ ಆಲೂಗಡ್ಡೆಯಲ್ಲಿ ಇಷ್ಟು ಲೇಯರ್ಸ್ ನನಗೆ ಇವತ್ತು ಬಂದಿದೆ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ, ಜಾಸ್ತಿ ಜನ ಏನಾದರೂ ಇದ್ದೀರಾ ಅಂದರೆ ನೀವಿನ್ನೂ ಜಾಸ್ತಿ ಆಲೂಗಡ್ಡೆನೂ ಬಳಸ್ಬೋದು. ನಾನಿಲ್ಲಿ ಒಂದು ಆಲೂಗಡ್ಡೆನ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿರಿ, ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿರಿ. ಯಾಕಂದರೆ ನೋಡಿರಿ, ಸ್ಟಾರ್ಚ್ ಎಷ್ಟೊಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಹೋಗಲಿಲ್ಲ ಅಂದರೆ ಆಲೂಗಡ್ಡೆ ಕಪ್ಪಾಗುತ್ತೆ. ಆಮೇಲೆ ಇದರಲ್ಲಿ ಅಂಟಾಗಿ ಬರುತ್ತೆ. ನೋಡಿರಿ, ಇದನ್ನು ಈ ಥರ ವಾಶ್ ಮಾಡಿನೇ ತೊಗೊಳ್ರಿ. ಯಾವುದೇ ಆಲೂಗಡ್ಡೆ ರೆಸಿಪಿ ಮಾಡಬೇಕಾದ್ರೂ ನೀವು ಈ ರೀತಿ ನೀರಿನಲ್ಲಿ ವಾಶ್ ಮಾಡಿದರೆ ಅದರಲ್ಲಿರುವಂಥ ಸ್ಟಾರ್ಚ್ ಹೋಗಿ ಈ ರೀತಿ ವೈಟ್ ಲೇಯರ್ಸ್ ಬರುತ್ತೆ. ನೋಡಿರಿ, ನಾವು ಎಷ್ಟು ನೀರು ಕ್ಲಿಯರ್ ಆಗೋವರೆಗೂ ಇದನ್ನು ವಾಶ್ ಮಾಡಬೇಕು. ಅಂದರೆ ಆಲೂಗಡ್ಡೆ ಲೇಯರ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ಬೇಕು. ಅಷ್ಟು ರೀತಿ ಅಂದರೆ ಒಂದು 2-3 ಸರಿ ತೊಳೆದ್ರೆ ಸಾಕು, ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿರಿ, ಈಗ ಇದನ್ನು ಇನ್ನೊಂದು ನೀರಿನಲ್ಲಿ ವಾಶ್ ಮಾಡೋಣ. ನಾನು ನೋಡಿರಿ ಮತ್ತೆ 1-2 ನೀರಲ್ಲಿ ಇದನ್ನು ವಾಶ್ ಮಾಡ್ತಾ ಇದ್ದೀನಿ. ಅಂದರೆ ಪೂರ್ತಿಯಾಗಿ ಲೇಯರ್ಸ್ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಸ್ವಲ್ಪ ಖಡಕ್ ಆಗುತ್ತೆ. ನೋಡಿರಿ, ಈ ರೀತಿ ತಣ್ಣೀರಲ್ಲಿ ಹಾಕಿ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ರೀತಿ 2 ನೀರಿನಲ್ಲಿ ನೀವು ಕೂಡ ಚೆನ್ನಾಗಿ ತೊಳ್ಕೊಂಡು ತೊಗೊಳ್ರಿ. ಸೂಪರಾಗಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ಆಲೂಗಡ್ಡೆ ರೆಸಿಪಿಗಳನ್ನು ಸಹಿತ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೆ ಯಾವುದಾದ್ರು ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ರೈಸ್ ರೆಸಿಪಿ ಆಗಿರ್ಬೋದು ಬೇಕು ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿರಿ. ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಎಲ್ಲ ವೀಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನೋಡ್ರಿ, 2 ಸರಿ ನೀರಿನಲ್ಲಿ ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಾ ಇದ್ದಾವೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸೈಡಿಗೆ ಎತ್ತಿಗಿಡೋಣ. ಇಲ್ಲಿ ನಾನು ನೋಡಿರಿ ಮನೆಯಲ್ಲೇ ಮಿಕ್ಕಿರುವಂತಹ ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡಿದ್ದೀನಿ. ನೋಡಿರಿ, ಮನೆಯಲ್ಲೇ ತಿಂದೇ ಇರುವಾಗ ಈ ಥರ ಮಿಕ್ಕಿರುತ್ತಲ್ವ, ಇದು ಸ್ವಲ್ಪ ಕಡಕ್ ಕೂಡ ಆಗಿದೆ. ನೋಡಿರಿ, ಬಿರುಸಾಗಿದೆ ಬ್ರೆಡ್. ಇದನ್ನು ಬಿಸಾಕ್ಲಾರ್ದೇ ನಾನೀಗ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಏನಾದರೂ ತಿನ್ನಲಾರ್ದೆ ವೇಸ್ಟ್ ಆಗಿ ಮನೇಲಿದ್ದಾಗ ಅದನ್ನೇ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ಥರ ಬ್ರೆಡ್ ಕ್ರಮ್ಸನ್ನ ಮಾಡಿದ್ದೀನಿ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇದನ್ನೀಗ ಒಂದು ಪ್ಲೇಟ್ನಲ್ಲಿ ತೆಗೆದಿಡೋಣ. ಈಗ ನೋಡಿರಿ, ಆಲೂಗಡ್ಡೆ ಲೇಯರ್ಸನ್ನು ತೊಗೊಂಡಿದ್ದೀನಿ. ಫಸ್ಟೇ ನಾವು ವಾಶ್ ಮಾಡಿಟ್ಟಿದ್ವಲ್ಲ, ಇದಕ್ಕೆ ಸ್ವಲ್ಪ ಸ್ಪೈಸಸ್ಸನ್ನು ಆ್ಯಡ್ ಮಾಡೋದನ್ನು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ರಿ. 1 ಸ್ಪೂನಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣಗೆ ಇದನ್ನು ಕೂಡ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ರಿ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಈ ಅಜ್ವೈನ್ ಜೀರಿಗೆನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಒಂದು ಒಳ್ಳೆ ಮಜಾ ಇರುವಂಥ ಟೇಸ್ಟ್ ಕೊಡುತ್ತೆ. ನೋಡಿರಿ, ಸೂಪರಾಗಿರುತ್ತೆ ತಿನ್ನಬೇಕಾದ್ರೆ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಸ್ನ್ಯಾಕ್ಸ್ ಮಾಡ್ತಾಯಿದ್ರೆ ಇದನ್ನು ಜಾಸ್ತಿ ಮಸಾಲನ ತೊಗೊಳ್ರಿ.
ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಅಚ್ಚ ಖಾರದ ಪುಡಿ ಬಳಸ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಅರಶಿನ ಪುಡಿನ ಹಾಕ್ರಿ. ನೋಡಿರಿ, ಇವೆಲ್ಲ ಸಾಮಗ್ರಿಗಳು ನಮ್ಮ ಮನೆಯಲ್ಲಿ ಅವೈಲೇಬಲ್ ಇರುವಂತಹ ವಸ್ತುಗಳನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ನೋಡಿರಿ. 2 ಸ್ಪೂನಷ್ಟು ಹಾಕ್ಕೊಳ್ರಿ. ಆಮೇಲೆ ಮತ್ತೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟನ್ನು ಹಾಕ್ಬೋದು. 2 ಸ್ಪೂನಷ್ಟು ಹಾಕಿದ್ದೀನಿ. ನೋಡಿರಿ, ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಸ್ಪೂನಷ್ಟು ಗೋಧಿ ಹಿಟ್ಟು ಎರಡನ್ನೂ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಅಂದರೆ ಇದಕ್ಕೆ ನೀರು ಹಾಕಬಾರ್ದು. ಆಲೂಗಡ್ಡೆಯಲ್ಲೇ ಮಾಯ್ಶ್ಚರ್ ತುಂಬ ಇರುತ್ತೆ ನೋಡಿರಿ, ನೀರಿನ ಅಂಶ ಇರುತ್ತೆ. ಅದರಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದರಲ್ಲೇ ಇದು ತುಂಬ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ನೋಡಿ, ಉಪ್ಪು ಹಾಕಿರ್ತೀವಲ್ವ, ಅದು ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡಿರಿ, ಇದನ್ನು ಕಲಸಿ ಈ ಥರ ಒಂದು ಹಿಟ್ಟಿನ ಥರ ಇದನ್ನು ರೆಡಿ ಮಾಡ್ಕೊಳ್ರಿ. ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸ್ವಲ್ಪ ಮಸಾಲ, ಉಪ್ಪು ನಾವೇನು ಹಾಕಿದ್ದೀವಲ್ಲ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಈ ರೀತಿ ಮಾಡ್ಕೊಳ್ರಿ. ನೋಡಿರಿ, ಇದನ್ನೇ ನೆನೆ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಾವು ದಿಢೀರನಾಗಿ ಮಾಡ್ಬೋದು. ಈಗ ಇದನ್ನು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ನಾವು ಎಣ್ಣೆನ ಬಿಸಿ ಮಾಡ್ಕೊಂಬಿಡೋಣ. ಯಾಕಂದರೆ ಇಮಿಡಿಯೇಟಾಗಿ ನಾವು ಅದನ್ನು ಒಂದು ಶೇಪ್ ಕೊಟ್ಟ ಮೇಲೆ ಸಡನ್ನಾಗಿ ಕರಿಯೋದಿರುತ್ತೆ. ಹಾಗಾಗಿ ಇದನ್ನು ಇಲ್ಲಿ ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ, ಇಲ್ಲಿ ನಾನೇನು ತೋರಿಸಿದ್ನಲ್ವ ಆಲೂಗಡ್ಡೆ ಮಸಾಲ, ಇದನ್ನು ನಾನು ಗೋಲಾಕಾರದಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ರಿ. ಅಂದರೆ ಎಣ್ಣೆ ಹಿಟ್ಟು ಹತ್ಕೊಳ್ಳೋದಿಲ್ಲ, ಕೈಗೆ ಅಂಟುಕೊಳ್ಳೋದಿಲ್ಲ. ನೋಡಿ, ಈಗ ಇದನ್ನ ಈ ಥರ ರೌಂಡ್ ಬಾಲ್ ಥರ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ನಲ್ಲಿ ಮಾಡ್ಕೋಬೋದು. ಬಾಲ್ಸ್ ಥರ ಆದರೂ ಮಾಡ್ಬೋದು, ಅಥವಾ ಈ ಥರನಾದರೂ ನೀವು ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ನೋಡಿರಿ ಆ ರೀತಿಯಲ್ಲಿ ಆ ಶೇಪ್ನಲ್ಲಿ ನೀವು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಸ್ವಲ್ಪ ಕೈಗೆ ಎಣ್ಣೆ ಅಂಟ್ಕೊಂಡ್ರೆ ಈಸಿಯಾಗಿ ಬೇಗನೆ ಮಾಡ್ಬೋದು. ನೋಡಿರಿ, ತುಂಬ ಈಸಿ ಮೆಥಡ್ನಲ್ಲಿ ಮಾಡ್ಬೋದು. ನೀವು ಇದನ್ನು ತಟ್ಟಿ ನಿಪ್ಪಟ್ಟು ಶೇಪ್ನಲ್ಲಾದರೂ ಮಾಡ್ಬೋದು, ಅಥವಾ ಸ್ಕ್ವೇರ್ ಆಕಾರದಲ್ಲೇ ಮಾಡ್ಬೋದು. ನನ್ನ ಮಕ್ಕಳು ಈ ಥರ ಬುಲೆಟ್ ಶೇಪ್ನಲ್ಲಿ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇದೇ ಶೇಪ್ನಲ್ಲಿ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡ್ಕೊಳ್ರಿ. ನೋಡಿರಿ, ಇಲ್ಲೆಲ್ಲದನ್ನು ನಾನು ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇಷ್ಟು ಸ್ನ್ಯಾಕ್ಸ್ ಇಲ್ಲಿ ರೆಡಿಯಾಗಿದೆ. ನೋಡಿರಿ, ಒಂದು ಆಲೂಗಡ್ಡೆಯಿಂದ ತುಂಬ ರುಚಿಯಾದಂಥ ಸ್ನ್ಯಾಕ್ಸ್ ಇವತ್ತು ರೆಡಿಯಾಗಿದ್ದಾವೆ. ಈಗ ಇದನ್ನೇನು ಮಾಡೋಣ, ನಾನು ಇಲ್ಲಿ ಫಸ್ಟ್ ಏನು ಬ್ರೆಡ್ ಕ್ರಮ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ನಲ್ವ, ಇದನ್ನೊಂದು ತಟ್ಟೆಗೆ ಹಾಕಿ ರೆಡಿಯಾಗಿದೆ. ನೋಡಿರಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದನ್ನು ಇದರಲ್ಲಿ ಡಿಪ್ ಮಾಡಿರಿ. ಇದಕ್ಕೆ ಯಾವುದೇ ಸ್ಲರಿ ಅದೇನು ಬೇಕಾಗೋದಿಲ್ಲ, ಹಾಗೆ ಡ್ರೈ ಆಗಿಯೇ ನೀವು ಇದನ್ನು ಡಿಪ್ ಮಾಡಬೇಕು. ಯಾಕಂದರೆ ನೋಡಿರಿ, ಇದು ಫಸ್ಟೇ ಮಾಯ್ಶ್ಚರ್ ಆಗಿರುತ್ತೆ. ನಾವು ಮಾಡ್ಕೊಂಡಂಥ ಎಲ್ಲ ಹಿಟ್ಟುಗಳು ಮಾಯ್ಶ್ಚರ್ ಆಗಿರುತ್ತೆ. ಅದರಲ್ಲೇ ಇದು ಬ್ರೆಡ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರಿನ ಅಂಶ ಎಲ್ಲ. ತುಂಬ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ. ಮೇಲೆ ಕೋಟಿಂಗ್ ಸಹಿತ ಸೂಪರಾಗಿ ನಿಂದಿರುತ್ತೆ. ಯಾವುದೇ ಸ್ಲರಿ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿರಿ, ಈ ರೀತಿ ಎಲ್ಲದನ್ನು ಮಾಡಿ ಇಟ್ಕೊಂಡ್ಬಿಡ್ರಿ. ಇದು ತುಂಬ ಹೊತ್ತು ಇಡಬಾರ್ದು. ಇದನ್ನು ಈ ಥರ ಬ್ರೆಡ್ ಕ್ರಮ್ಸ್ನಲ್ಲೇ ಅದ್ದಿದ ತಕ್ಷಣವೇ ಎಣ್ಣೆಗೆ ಹಾಕಿ ಕರಿಬೇಕಾಗಿರುತ್ತೆ. ಹಾಗಾಗಿ ಫಸ್ಟೇ ನಾವಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಆಲ್ರೆಡಿ ಎಣ್ಣೆ ಕೂಡ ಬಿಸಿಯಾಗಿದೆ ಚೆನ್ನಾಗಿ. ಇದು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಆವಾಗಲೇ ಕೋಟಿಂಗ್ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿರಿ, ಈಗ ಒಂದೊಂದಾಗಿಯೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, ಸೂಪರಾಗಿರುತ್ತೆ. ಬೇಕ್ರಿಯಲ್ಲಿ ತಿನ್ನೋದು ಸ್ನ್ಯಾಕ್ಸ್ಗಿಂತನೂ ಒಳ್ಳೆ ರುಚಿ ಇರುತ್ತೆ. ಈ ರೀತಿ ಮನೆಯಲ್ಲೇ ನೀವು ಮಕ್ಕಳಿಗೆ ಮಾಡಿಕೊಡ್ರಿ. ಕಿಡ್ಸ್ಗೆ ಬಾಕ್ಸ್ಗಾದರೂ ನೀವು ಹಾಕ್ಬೋದು, ಅಥವಾ ಮನೆಯಿಂದ ಸ್ಕೂಲಿಂದ ಮನೆಗೆ ಬಂದಾಗ ಏನಾದರೂ ಮಾಡಿರಿ ಅಂದಾಗೂ ಮಾಡ್ಬೋದು. ಗೆಸ್ಟ್ ಬಂದಾಗೂ ಇಮಿಡಿಯೇಟಾಗಿ ಮಾಡ್ಕೋಬೋದು. ನೋಡಿರಿ, ಗೆಸ್ಟ್ ಬಂದಾಗಂತೂ ತುಂಬ ಇಷ್ಟಪಡ್ತಾರೆ ಈ ರೀತಿ ಮಾಡಿಕೊಂಡು ನೋಡಿರಿ. ಈಗ ಫಸ್ಟು ಹಾಕಬೇಕಾದ್ರೆ ನಾವು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ವಿ. ಈಗ ಸ್ನ್ಯಾಕ್ಸ್ ಹಾಕಿದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ. ಅಂದರೆ ಒಳಗಡೆಯಿಂದನೂ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ರಿ. ಈ ರೀತಿ ನೋಡಿರಿ, ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್, ಸೂಪರಾಗಿ ಬಂದಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು. ಒಂದು ಆಲೂಗಡ್ಡೆ ಇದ್ದರೆ, ಸ್ವಲ್ಪ ಬ್ರೆಡ್ ಏನಾದರೂ ಮಿಕ್ಕಿದ್ರೆ ಮನೇಲಿ, ಇವತ್ತೇ ಟ್ರೈ ಮಾಡಿ ನೋಡಿರಿ. ಒಂದು ಅದ್ಭುತ ರುಚಿಯ ಸ್ನ್ಯಾಕ್ಸನ್ನು ತಿನ್ನಂಗಾಗುತ್ತೆ. ನೋಡಿರಿ, ಸೂಪರಾಗಿದೆ. ನಾನಿಲ್ಲಿ ಲೋ ಫ್ಲೇಮ್ ಇಟ್ಟು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಕ್ವಲಾಗಿ ಫ್ರೈ ಆಗಬೇಕು ಅಂದರೆ ಈ ರೀತಿ ಮಾಡ್ಕೊಳ್ರಿ. ನಾನು ಇದನ್ನ ಇನ್ನೂ ಡೀಪ್ ಫ್ರೈ ಮಾಡಿಲ್ಲ, ಶಾಲೋ ಫ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನೋಡಿರಿ, ಕಡಿಮೆ ಎಣ್ಣೆ ಅಬ್ಸರ್ವ್ ಕೂಡ ಮಾಡ್ಕೊಂಡಿರುತ್ತೆ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ಪ್ಲೇಟಲ್ಲಿ ತೆಗಿತೀನಿ. ಸೂಪರಾಗಿ ಫ್ರೈ ಆಗಿದ್ದಾವೆ ಆಲ್ರೆಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ. ಅದು ಕ್ರ್ಯಾಕ್ಸ್ ಏನು ಬಿಟ್ಟಿದೆ ನೋಡಿರಿ, ಈ ರೀತಿ ಕ್ರ್ಯಾಕ್ಸ್ ಬಿಟ್ಟಿದ್ರೇ ತುಂಬ ಕ್ರಂಚಿಯಾಗಿರುತ್ತೆ ತಿನ್ನೋಕ್ಕೆ. ಒಂದು ಪರ್ಫೆಕ್ಟ್ ಆದಂಥ ರೀತಿಯಲ್ಲಿ ಸ್ನ್ಯಾಕ್ಸ್ ರೆಡಿಯಾಗಿದ್ದಾವೆ. ಈಗ ಬನ್ನಿರಿ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ತೊಗೊಂಡು ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ, ಇಷ್ಟು ನಾನು ಸ್ಪೂನಿಂದ
ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ಒಳಗಡೆನೂ ನೋಡಿರಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿರಿ. ಅವರು ಒಂದು ಒಳ್ಳೆ ಹೊಸ ರುಚಿನ ಕಲ್ತಂಗಾಗುತ್ತೆ, ತಿಂದಂಗಾಗುತ್ತೆ. ಹಾಗಾದರೆ ನೋಡಿರಿ, ಮಾಡ್ಕೊಂಡು ತಿನ್ನಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.